ನಂದು ಒಂದು ಇರ್ಲಿ ಅಂತ ಕನ್ನಡಿ ಮುಂದೆ ಒಂದು ವಿಡಿಯೋ ಮಾಡ್ಕೊಂಡೆ. ಇವತ್ತು ರೊಟ್ಟಿ ಮಾಡಿದ್ರು, ತಿನ್ಕೊಂಡು ಹೋಗೋಣ ಅಂದ್ರೆ ಬಸ್ ಬೇಗ ಬಂತು, ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಅವರಿಬ್ರು ಯಾಕೆ ಹಂಗೆ ಹೋಗ್ತಿದ್ದಾರೆ ಅಂದ್ರೆ ಎಲ್ಲದಕ್ಕೂ ಕಾರಣ ಇವಳೇನೆ. ನಮ್ಮ ಪವಿಗೆ ಇವಳು ಕಚ್ಬಿಟ್ಲು. ಪಾಪ ನಮ್ಮ ಪವಿ ಕೈಯಲ್ಲಿ ಇದ್ದಿದ್ದು ಬಿಸಾಕ್ಬಿಟ್ಟು ಓಡೋಗ್ಬಿಟ್ಲು. ಇವಾಗ ನೋಡ್ತಿರೋದು ನೋಡಿ ಚಾಕ್ಲೇಟ್ನ. ನೋಡಿ ನಮ್ಮ ಹುಡುಗಿ ಸ್ಪೆಕ್ಸ್ ಹಾಕ್ದಾಗ ಚೆನ್ನಾಗಿ ಕಾಣ್ತಾಳ ಅಥವಾ ಸ್ಪೆಕ್ಸ್ ಹಾಕ್ದಲ್ಲೇ ಇದ್ದಾಗ ಚೆನ್ನಾಗಿ ಕಾಣ್ತಾಳ? ನನ್ಗಂತೂ ಎರಡರಲ್ಲೂ ಚೆನ್ನಾಗಿ ಕಾಣ್ತಾಳೆ, ಆದ್ರೆ ನನ್ಗಂತೂ ವಿತ್ ಸ್ಪೆಕ್ಸ್ ಅಲ್ಲಿ ನೋಡಕ್ ಚಂದ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ. ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತಿದೀವಿ. ಓದೋರು ಓದ್ತಿದ್ದಾರೆ, ತಲೆ ಮಾಡೋರು ಮಾಡ್ತಿದ್ದಾರೆ. ಅದ್ರಲ್ಲಿ ನಾನು ಒಬ್ಳು ಹೊಟ್ಟೆ ಹಸಿತಿತ್ತು ಅಂತ ಹೊರಗಡೆ ಸ್ನಾಕ್ಸ್ ತಗೊಬಂದು ತಿಂತಿದ್ವಿ. ತಿನ್ನಕ್ಕೂ ಬಿಡಲ್ಲ ನೆಮ್ಮದಿಯಾಗಿ ನನ್ನ ಫ್ರೆಂಡ್ಸ್ಗಳು. ಯಾಕೆ ಹೇಳಿ, ನಾವು ಬಿಟ್ರೆ ತಾನೇ ಅವ್ರು ಬಿಡೋದು. ಎಲ್ಲರಿಗೂ ಬಾಯ್ ಹೇಳಿ ನಂಗೆ ಯುಗಾದಿ ಹಬ್ಬ ಶಾಪಿಂಗ್ ಇತ್ತು, ಹಂಗಾಗಿ ಹೊರಗಡೆ ಬಂದೆ. ನಾನು ಅನ್ಕೊಂಡಿರೋ ತರ ಬಟ್ಟೆ ಸಿಗ್ಲೇ ಇಲ್ಲ. ನೋಡಿ ನೋಡಿ ಸಾಕಾಯ್ತು. ಸಾಕಾಗಿದ್ದಕ್ಕೆ ಗೋಲ್ಗುಪ್ಪ ತಿನ್ನಕ್ ಬಂದೆ. ನಾನು ಅನ್ಕೊಂಡಿದ್ದ ತರ ಬಟ್ಟೆ ಸಿಗ್ಲಿಲ್ಲ. ಸಿಮಿಲರ್ ಜೀನ್ಸ್ ಪ್ಯಾಂಟ್ ತಂದಿದ್ದೀನಿ. ಟಾಪ್ ಅಂತೂ ಆಸ್ನದಲ್ಲಿ ಎಷ್ಟು ಅಂಗಡಿ ಹುಡುಕಿದಿನೋ ಗೊತ್ತಿಲ್ಲ, ಒಂದ್ ಕಡೆನೂ ಸಿಗ್ಲಿಲ್ಲ. ಹುಡುಕಿ ಸಾಕಾಯ್ತು ಅಂತ ಯಾವ್ದೋ ಒಂದು ಅಂಗಡಿಲಿ ಯಾವ್ದೋ ಒಂದು ಟಾಪ್ ತಗೊಂಡ್ ಬಂದ್ಬಿಟ್ಟೆ. ಅಂಗಡಿಯವ್ರನ್ನ ಕೇಳಿದಕ್ಕೆ ಯುಗಾದಿ ಆದ್ಮೇಲೆ ತರ್ಸೋದು ಎಲ್ಲ ಅಂಗಡಿಯವರು ಹಿಂಗೆ ಹೇಳಿದ್ರು. ಬರೀ ಟ್ರೆಡಿಷನಲ್ ಓವರ್ ಗ್ರ್ಯಾಂಡ್ ಇರೋ ಇದ್ವು. ನನ್ಗೆನೆ ನಾನು ತಗೊಂಡಿದ್ ಬಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಆದ್ರೆ ಇನ್ನೇನ್ ಮಾಡೋದು, ಬಂದೆ ವಾಪಸ್ ಬಸ್ಸಿಗೆ. ಊರಲ್ಲಿ ಇಳ್ಕೊಂಡು ನಮ್ ನಿಸುಗ್ ಬಾಯ್ ಅಂತ ಹೇಳಿ ಮನೆ ಕಡೆ ಬಂದೆ. ಮನೆಗೆ ಬಂದು ನೋಡಿದ್ರೆ ನನ್ನ ಫೇವ್ರೆಟ್ ಹೀರೆಕಾಯಿ ಪಲ್ಯ ಮಾಡಿಬಿಟ್ಟಿದ್ರು. ಬೆಳಗ್ಗೆ ರೊಟ್ಟಿ ತಿನ್ಕೋಗಿರ್ಲಿಲ್ವಲ್ಲ, ರೊಟ್ಟಿ ಜೊತೆ ನನ್ನ ಫೇವ್ರೆಟ್ ಪಲ್ಯ ಮಾಡಿದ್ರಲ್ಲ, ತಿನ್ಬಿಟ್ಟೆ ಚೆನ್ನಾಗಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು.